Hi friends, welcome back to Winnie Designs. Beautiful design, easy method ಅಲ್ಲಿ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಸ್ಮಾಲ್ ಬೀಡ್ಸ್ ತಗೊಂಡಿದ್ದೀನಿ, ರಿಂಗ್ ತಗೊಂಡಿದ್ದೀನಿ, ಸ್ವಲ್ಪ ಮೀಡಿಯಂ ಸೈಜ್ ದಪ್ಪಕ್ಕೆ ಇದೆ. ಆರೆಂಜ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ತಗೊಂಡಿದ್ದೀನಿ, ಪೈಪ್ ಥರದ್ದು ಬೀಡ್ಸ್ ತಗೊಂಡಿದ್ದೀನಿ, 2 ಕಲರ್ಸ್ ಥ್ರೆಡ್ ರೆಡಿ ಮಾಡಿ ಇಟ್ಕೊಂಡು ನೀರಲ್ಲಿ ಏರ್ಸ್ಗೆ ಇಟ್ಕೊಂಡಿದ್ದೀನಿ. ಇಷ್ಟು ಮೆಟೀರಿಯಲ್ಸ್ ಆದರೆ ನಾನು ತಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇಷ್ಟು ಮೆಟೀರಿಯಲ್ಸ್ ತಗೊಳ್ಳಿ. ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ ಕಾಟನ್ ಥ್ರೆಡ್ಡು ಈ ಥರ ಒಂದು ನಾಟ್ ಹಾಕ್ಕೋಬೇಕು. ಒಂದು 3-4 ನಾಟ್ ಹಾಕ್ಕೊಳ್ಳಿ. 1 2 3 ನಾಟ್ಸ್ ಹಾಕ್ಕೊಂಡು ಈ ಎಕ್ಸ್ಟ್ರಾ ಥ್ರೆಡ್ ಇದೆಲ್ಲ ಅದನ್ನ ಕಟ್ ಮಾಡ್ಕೊಳ್ಳಿ. ಈಗ ಪೈಪ್ ಬೀಡ್ ತಗೊಳ್ಳಿ, ಒಂದು ಈ ಥರ ಹೇಳ್ಕೊಂಡು ಹೋಗಿ. ಈಗ ಒಂದು ರಿಂಗ್ ಬೀಡು ಒಂದು ಹೋಲಲ್ಲಿ ಮಾತ್ರ ಹಾಕ್ಕೊಳ್ಳಿ ನೀಡಲ್ನ, ಇನ್ನೊಂದು ಹೋಲ್ಗೆ ಹಾಕ್ಕೋಬೇಡಿ. ಒಂದು ಕ್ರಿಸ್ಟಲ್ ಬೀಡು, ಒಂದು ಸ್ಮಾಲ್ ಸೈಜ್ ಗೋಲ್ಡ್ ಬೀಡು, ಇಷ್ಟು ಬೀಡ್ಸ್ ಹಾಕ್ಕೊಂಡು ಈ ಥರ ಹೇಳ್ಕೊಂಡು ಹೋಗಿ. ನೋಡಿ, ಈಗ ಈ ಗೋಲ್ಡ್ ಬೀಡಿಂದ ಹಿಂಗೆ ಮೇಲಕ್ಕೆ ಎಳ್ಕೊಂಡ್ರೆ ಇದು ಎಲ್ಲ ಬೀಡ್ಸು ಬರಲ್ಲ, ಬಿದ್ದೋಗುತ್ತೆ. ಈ ಥರ ನೋಡಿ, ಈ ಥರ ಬಿದ್ದೋಗುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಆ ಥರ ಮಾಡಬೇಡಿ. ಈ ಥರ ಬೀಡ್ಸ್ ಹಾಕ್ಕೊಂಡು ಈ ಗೋಲ್ಡ್ ಬೀಡ್ ಬಿಟ್ಬಿಟ್ಟು ಈ ಆರೆಂಜ್ದು ಮತ್ತು ರಿಂಗ್ ಬೀಡು ಎರಡರಲ್ಲಿ ಮಾತ್ರ ತಗೊಳ್ಳಿ. ಆಗ ಕೆಳಗಡೆ ಬೀಳೋ ಚಾನ್ಸಸ್ ಇರಲ್ಲ. ಈ ಥರ ತಗೊಳ್ಳಿ, ಟೈಟಾಗಿ ತಗೊಳ್ಳಿ, ಲೂಸ್ ಬಿಡ್ದಂಗೆ. ಈಗ ಇನ್ನೊಂದು ಪೈಪ್ ಬೀಡ್ ತಗೊಳ್ಳಿ. ನಮಗೆ ಎಷ್ಟಿಗಾದರೆ ಸ್ಪೇಸ್ ಬೇಕೋ, ಯಾವ ಶೇಪ್ ಬೇಕೋ ಆ ಥರ ನೋಡಿಕೊಂಡು ಇಲ್ಲಿ ಇನ್ನೊಂದು ನಾಟ್ ಹಾಕ್ಕೊಳ್ಳಿ. ನೋಡಿ, ತುಂಬ ಈಸಿ ಫ್ರೆಂಡ್ಸ್. ಇದಂತೂ ಎಷ್ಟು ಬೇಗ ಆಗುತ್ತೆ ಅಂದರೆ, ಎಲ್ಲ ಮೆಥಡ್ಸು ಅಷ್ಟೇ, ಎಲ್ಲ ಡಿಸೈನ್ಸು ತುಂಬ ಈಸಿಯಾಗಿ ಹೇಳ್ಕೊಡ್ತಾಯಿದ್ದೀನಿ. ಯಾರಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಟ್ಯಾಂಕ್ಸು. ನನ್ನ ವೀಡಿಯೋಸ್ ಎಲ್ಲ ಚೆನ್ನಾಗಿ ನೋಡ್ತಾ ಇದ್ದೀರಾ. ನನ್ನ ವೀಡಿಯೋಸ್ ನೋಡೋವ್ರಿಗೆಲ್ಲರಿಗೂ ತುಂಬ ಟ್ಯಾಂಕ್ಸ್ ಫ್ರೆಂಡ್ಸ್. ನೋಡಿ, ಈ ಥರ ಒಂದು ನಾಟ್ ಹಾಕ್ಕೊಂಡು ನಾನು ಒಳಗಡೆಯಿಂದನೇ ಹೇಳ್ಕೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ, ಅವಾಗೆ ತೋರಿಸ್ದಂಗೆ ಹಂಗೆ ಹೇಳ್ಕೊಂಡು ಬರ್ತೀನಿ. ಈಗ ನೋಡಿ, ಹೀಗೆ ಇನ್ನೊಂದು ಬೀಡು, ಪೈಪ್ ಬೀಡು ಇನ್ನೊಂದು ತೋರಿಸ್ತೀನಿ, ಎಲ್ಲ ಅರ್ಥ ಆಗಿಲ್ಲ ಅಂದರೆ. ಮತ್ತು ಈಗ ದಪ್ಪದ್ದು ಒಂದು ಸೈಜ್ ರಿಂಗ್ ಬೀಡು, ಒಂದು ಕ್ರಿಸ್ಟಲ್ಲು, ಅದರ ಒಳಗಡೆ ಒಂದು ಸ್ಮಾಲ್ ಗೋಲ್ಡ್ ಬೀಡು. ಇಷ್ಟು ಮೆಟೀರಿಯಲ್ಸ್ ಹಾಕ್ಕೊಂಡು ಈ ಥರ ಹೇಳ್ಕೊಂಡು ಹೋಗಿ ಒಂದು ಈ ಗೋಲ್ಡ್ ಬೀಡ್ ಬಿಟ್ಬಿಟ್ಟು ಒಂದು ಕ್ರಿಸ್ಟಲ್ಲು, ಅದು ರಿಂಗ್ ಇರುತ್ತಲ್ಲ, ಎರಡರಲ್ಲಿ ತಗೊಳ್ಳಿ ಫ್ರೆಂಡ್ಸ್. ಅವಾಗ ಈ ಥರ ಬರುತ್ತೆ. ಆ ಗೋಲ್ಡ್ ಬೀಡ್ ಸೇರಿಸ್ಕೊಂಡು ನಾವು ಏನಾದ್ರು ಮೇಲಕ್ಕೆ ತೊಗೊಂಡ್ರೆ ಅದು ಬಿದ್ದೋಗುತ್ತೆ ಬೀಡ್ಸು. ಮತ್ತು ಈಗ ಪೈಪ್ ಹಾಕ್ಕೊಳ್ಳಿ. ನಮ್ಗೆ ಎಷ್ಟಕ್ಕೆ ಬೇಕೋ ಸ್ಪೇಸ್ ಅಷ್ಟಕ್ಕೆ ನೋಡಿಕೊಂಡು ಅಲ್ಲಿ ಒಂದು ಈ ಥರ ನಾಟ್ ಹಾಕ್ಕೊಳ್ಳಿ, ಗಂಟು ಹಾಕ್ಕೊಳ್ಳಿ ಈ ಥರ. ಇಷ್ಟೇ. ನಾವು ಬೇಕಾದ್ರೆ ಸೆಂಟ್ರಲ್ಲಿ ಕುಚ್ಚು ಕಟ್ಬೋದು. ಹೇಗೆ ಕುಚ್ಚು ಕಟ್ಟೋದು ಅಂತ ತೋರಿಸ್ತೀನಿ. ಇನ್ನೊಂದು ಬೀಡ್ಸ್ ತೋರಿಸ್ಬಿಟ್ಟು ಮತ್ತೆ ತೋರಿಸ್ತೀನಿ ಹೇಗೆ ಕಟ್ಟೋದು ಅಂತ. ಎಲ್ಲೂ ಮಿಸ್ ಮಾಡ್ದಂಗೆ ನೋಡ್ತಾಯಿರಿ. ಫುಲ್ಲು ಎಲ್ಲಿ ಕಟ್ಟೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ಒಂದು ನಾಟ್ ಹಾಕ್ಕೊಂಡ್ಬಿಟ್ಟು ಈಗ ಒಂದು ಪೈಪ್ ಬೀಡ್ ಹಾಕ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಹೊಸ್ದಾಗಿ ಕಲಿಯೋರ್ಗಂತೂ ತುಂಬ ಯೂಸ್ ಆಗುತ್ತೆ ನಮ್ಮ ಚಾನಲ್ಲು. ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಸಿ ಮೆಥಡ್ ನೀವು ಕಲಿಬೋದು ಅಂತ ಹೇಳೋದು ಫ್ರೆಂಡ್ಸ್. ಒಂದು ಕ್ರಿಸ್ಟಲ್ ಹಾಕ್ಕೊಂಡು ಈ ಥರ. ಮತ್ತು ಈಗ ಒಂದು ಗೋಲ್ಡ್ ಬೀಡ್ ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಹೋಗ್ತಾಯಿದೆ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ನೀವೆಲ್ಲರೂ ಸಪೋರ್ಟ್ ಮಾಡಿ, ಇನ್ನೂ ಚೆನ್ನಾಗಿ ಹೋಗುತ್ತೆ ನಮ್ಮ ಚಾನಲ್ಲು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲ ವಿಡಿಯೋಸು ತಪ್ಪದರೆ ನೋಡಿ ಫ್ರೆಂಡ್ಸ್. ಈ ಆರೆಂಜು ಈ ಗೋಲ್ಡ್ ಕಲರ್ ರಿಂಗಲ್ಲಿ ಈ ಥರ ವಾಪಸ್ ಬರಬೇಕು. ಮತ್ತು ಈಗ ಇನ್ನೊಂದು ಪೈಪ್ ಡಿಸೈನ್ ಹಾಕ್ಕೊಂಡು ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ. ಈ ಥರ ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಕುಚ್ಚು ಇಲ್ಲಿ ಸೆಂಟ್ರಲ್ ಬೇಕಾದರೂ ಕಟ್ಬೋದು. ನಾನು ಸೆಂಟ್ರಲ್ ಕಟ್ಟಲ್ಲ, ಈ ರಿಂಗ್ ಕೆಳಗಡೆ ಕಟ್ತೀನಿ. ನಿಮ್ಮ ಚಾಯ್ಸು ಫ್ರೆಂಡ್ಸ್, ನೀವು ಎಲ್ಲಾದರೂ ಕಟ್ಕೋಬೋದು. ನಾನು ರಿಂಗ್ ಕೆಳಗಡೆ ಕಟ್ಟೋಣ. ಯಾವಾಗಲೂ ಪಕ್ಕದಲ್ಲೇ ಕಟ್ಟಿ ಒಂಥರ ಅಭ್ಯಾಸ ಅಲ್ಲ. ಈಗ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಕಟ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ನೋಡಿ, ಈ ಥರ ಬೀಡು ಸೆಂಟ್ರಲ್ ಥ್ರೆಡ್ ಇಟ್ಕೊಂಡು ಆರೆಂಜ್ ಕ್ರಿಸ್ಟಲ್ ಹಾಕಿರ್ತೀವಲ್ಲ ಅದ್ರ ಸೆಂಟ್ರಲ್ಲಿ ಈ ಥರ ಒಂದು 3-4 ರೌಂಡ್ಸ್ ಜರಿ ತಗೊಂಡು ಸುತ್ತಬಿಟ್ಟು ಒಂದು 3-4 ನಾಟ್ ಹಾಕ್ಕೋಬೇಕು ಈ ಥರ ಟೈಟಾಗಿ.
ಈ ಥರ ಫ್ರೆಂಡ್ಸ್. ಟ್ರಿಮ್ಮರ್ ತಗೊಂಡು ಜರಿನ ಕಟ್ ಮಾಡಿಕೊಂಡು ಕುಚ್ಚು ಲೆಂತ್ ನಮಗಾದರೆ ಎಷ್ಟು ಬೇಕೋ ಅಷ್ಟು ಲೆಂತ್ಗೆ ಕಟ್ ಮಾಡ್ಕೊಳ್ಳಿ. 60 ರೌಂಡ್ ಸುತ್ಕೊಂಡಿದ್ದೆ ಫ್ರೆಂಡ್ಸ್. ಥ್ರೆಡ್ಡು ಕಾಟನ್ ಥ್ರೆಡ್, ಸಿಲ್ಕ್ ಥ್ರೆಡ್ಡು 60 ರೌಂಡ್ ಸುತ್ಕೊಂಡು ನೀರಲ್ಲಿ ಹೇರ್ಸಿ ಇಟ್ಕೊಂಡಿದ್ದೆ ಫಸ್ಟೇ. ಅದು ಹೇಗೆ ಸುತ್ಕೊಳ್ಳೋದು ಅಂತ ಪ್ರೀವಿಯಸ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ ನಾನು. ಬೇಕಾದ್ರೆ ನಿಮ್ಗೆ ಇನ್ನೂ ಒಂದು ಸರಿ ತೋರಿಸ್ತೀನಿ. ಇನ್ನೂ ಒಂದು 2-3 ಮೆಥಡಲ್ಲಿ ಸುತ್ಕೋಬೋದು ಥ್ರೆಡ್ಡು. ಆ 2-3 ಮೆಥಡು ತೋರಿಸ್ತೀನಿ. ಎಲ್ಲ ವೀಡಿಯೋಸ್ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಜರಿನ ಕಟ್ ಮಾಡಿ, ಇದು ಕುಚ್ಚು ಲೆಂತು, ಎಲ್ಲ ಕುಚ್ಚು ಒಂದೇ ಲೆವೆಲಾಗಿರಬೇಕು ನೋಡಿಕೊಂಡು ಕಟ್ ಮಾಡಿ ಫ್ರೆಂಡ್ಸ್. ಎಕ್ಸ್ಟ್ರಾಸ್ ಇದ್ದರೆ ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ಬೇರೆ ಕಲರ್ ಹಾಕ್ತಾಯಿದ್ದೀನಿ, ಯೆಲ್ಲೋ ಕಲರ್. ಈ ಥರ ಫ್ರೆಂಡ್ಸ್. ಜರಿನ ತಗೊಂಡು ಒಂದು 3-4 ರೌಂಡ್ಸ್ ಈ ಥರ ಸುತ್ತಕೊಂಡು ಟೈಟಾಗಿ ಈ ಥರ ನಾಟ್ ಹಾಕ್ಕೊಳ್ಳಿ. ಕಟ್ ಮಾಡಿ ಜರಿನ ಒಂದೇ ಲೆವೆಲ್ ಕಟ್ ಮಾಡ್ಕೊಳ್ಳಿ. ಈ ಥರ ಒಂದೇ ಸರಿ ಈ ಥರ ಕಟ್ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನಾನು ಮತ್ತೆ ಪದೇ ಪದೇ ಕಟ್ ಮಾಡಲ್ಲ, ನೀಟಾಗಿ ಒಂದೇ ಲೆವೆಲಾಗಿ ನೋಡಿಕೊಂಡು ನೀವು ಬೇಕಾದ್ರೆ ಮತ್ತೆ ಇನ್ನೊಂದು ಸರಿ ಫಿನಿಶಿಂಗು ಕೊಟ್ಕೋಬೋದು. ಫೈನಲಾಗಿ ಈ ಥರ ಬಂದಿದೆ. ಒಂದು 3 ಕುಚ್ಚು ಹಾಕಿ ತೋರಿಸಿದ್ದೀನಿ. ಇನ್ನು ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.